ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕೋಲ್ಡ್ ಆಗಿದೆ, ಒಂದು ಸ್ವಲ್ಪ ಲೈಟಾಗಿ ಒಂಥರ ವಾಯ್ಸ್ ಒಂಥರ ಕೇಳಿಸ್ತಾ ಇದೆ. ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಇವಾಗ ನನ್ನ ಸ್ನಾನ ಗಿನ ಎಲ್ಲ ಆಗಿದೆ, ಪೂಜೆ ಆಲ್ಮೋಸ್ಟ್ ರೆಡಿ ಆಗಿದೆ. ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ರೆಡಿ ಆಗಿಬಿಟ್ಟು ಹೋಗೋಣ. ಈ ಸೀರೆ ಹಾಕ್ಕೊತಾ ಇದ್ದೀನಿ, ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ನೋಡ್ರಿ ಹೆಂಗೆ ಕಾಣುತ್ತೆ ಅಂಥೇಳಿ. ಈ ಸಾರಿ ಆಲ್ರೆಡಿ ಒಂದು ಸರಿ ವಿಡಿಯೋದಾಗ ತೋರಿಸಿನಿ, ಬಟ್ ತೋರಿಸಿನ ಅಂತಂದ್ರೆ ಜಸ್ಟು ವಿಡಿಯೋ ಬಂದದ್ದು ಅಷ್ಟೇ ರೀ, ಡೀಟೇಲ್ಸಾಗಿ ಏನು ತೋರಿಸಿಲ್ಲ. ಈ ಸೀರೆ ಬಂದು ನಾನು ಶಾಪ್ನಾಗೆ ತೊಗೊಂಡಿನಿ. ಆನೆಲ್ಲ ತೊಗೊಂಡ್ರೆ ನನಗೆ ಲಿಂಕ್ ಹಾಕ್ತಿದ್ದ. ಯಾವ ಥರದ ಸೀರೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ರೆಡಿ ಆಗ್ತೀನಿ. ಜಸ್ಟ್ ಸಿಂಪಲಾಗಿ ರೆಡಿ ಹೇಳತ್ತೀನಿ ರೀ, ಸಂಜೆ ಕಡೆ ರೆಡಿ ಆಗ್ತೀನಿ, ಈಗೇನು ಬೇಡ ಅಂಥೇಳಿ. ನೋಡ್ರಿ, ರೆಡಿ ಆಕಿಸಿಂದ ನಾವು ದೇವಸ್ಥಾನಕ್ಕೆ ಬಂದೀವಿ. ನಾನು, ನನ್ನ ಸಣ್ಣ ಮಗ ಮತ್ತು ನಮ್ಮ ಮನೆಯವ್ರು 3 ಜನ ಬಂದೀವಿ. ನಮ್ಮದು ದೊಡ್ಡ ಮನೆಗೆ ರೆಡಿ ಆಗೋದಿತ್ತು, ಹಾಗಾಗಿ ರೆಡಿ ಆಗ್ತೀನಿ ಮಮ್ಮಿ, ನನಗೆ ಬರೋಕ್ಕಾಗಲ್ಲ ಅಂತ ಹೇಳ್ದೆ. ನಾವು ಒಂದು 8 ಗಂಟೆ ಆಗ್ತಾಯಿತ್ತು. ಜಲ್ದಿ ಬಂದಿದ್ದೆವು, ಯಾಕಂದ್ರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅವ್ರ ಡ್ಯೂಟಿಗೆ ಮತ್ತು ನನ್ನ ಮಕ್ಕಳು ಸ್ಕೂಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನೋಡ್ರಿ ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿದೆವು. ಇವತ್ತು ನಮ್ಮದು ಆ್ಯನಿವರ್ಸರಿ ಅದ ರೀ, 16 ವರ್ಷದ ಆ್ಯನಿವರ್ಸರಿ. ದೇವ್ರು ನಮ್ಗೆ ಆರೋಗ್ಯ ಆಯುಷ್ಯ ಕೊಟ್ಟು ಇದೇ ಥರನೇ ಮುಂದೆನೂ ಕಾಪಾಡಲಿ. ನಮ್ಗೆ ಯಾವಾಗಲೂ ದೇವ್ರಲ್ಲಿ ಕೇಳ್ಕೊತೇವು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೆವು. ನಮ್ಮ ಮನೆಯವರು ನನಗೇನೋ ಗೊತ್ತಿಲ್ಲದಂಗೆ ಸ್ವಲ್ಪ ಏನೇನೋ ತೊಗೊಂಬಂದಾರ. ಏನೋ ಅಂತಂದ್ರೆ ಈ ನನಗೆ ಇವತ್ತು ಸ್ಪೆಷಲೇ ರೀ, ಬಟ್ ಬೇರೆ ಬೇರೆದಂತೇನಿಲ್ಲ. ನೋಡಿರಿ, ಚಾಕ್ಲೇಟ್ ತೊಗೊಂಬಂದಾರ, ಅದು ದೊಡ್ಡ ತೊಗೊಂಬಂದ್ರೆ ಭಾಳ ಖುಷಿ ಆಯಿತು. ರೋಸ್ ತೊಗೊಂಬಂದಿದ್ರು ಮತ್ತು ಸ್ವೀಟ್ ತೊಗೊಂಬಂದಿದ್ರು. ಈ ಸರಿ ನಾನೇನೂ ಕೇಳಿಲ್ಲ ಅವರಿಗೆ ಅದು ಬೇಕು ಇದು ಬೇಕು ಅಂಥೇಳಿ, ಯಾಕಂದ್ರೆ ಸ್ವಲ್ಪ ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಇದೇ ಅಲ್ಲರಿ ಮೇನ್ ಇಂಪಾರ್ಟೆಂಟ್ ಬೇಕಾಗಿದ್ದು, ರೋಸಾ, ಸ್ವೀಟಾ, ಚಾಕ್ಲೇಟಾ, ಇಷ್ಟೇ ಭಾಳ ಖುಷಿ ಆಯ್ತು ನಂಗೆ ತಂದಿದ್ದಕ್ಕೆ. ತೊಗೊಂಬಂದರೆ ಬರೀ ನನಗೆ ಹೂವು ಅಷ್ಟೇ ತೊಗೊಂಬಂದಿಂದು ಗೊತ್ತಿತ್ತು, ಬಟ್ ಇವೆಲ್ಲ ತೊಗೊಂಬಂದಿಂದು ಗೊತ್ತಿಲ್ಲ. ಆಮೇಲೆ ನನ್ನ ಫೇವ್ರೇಟ್ ಸ್ವೀಟ್ನು ತೊಗೊಂಬಂದಾರ. ಸರ್, ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಕಮಾನ್ ಚಿನ್ನು, ಬಾ ಮಗ. ಇದು ನಮ್ಮ ದೊಡ್ಡ ಸ್ವೀಟ್ ಬೇಬಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಸ್ವಲ್ಪ ಲೈಟಾಗಿ ಅಡುಗೆ ಮಾಡಬೇಕು. ಔಟ್ಸೈಡನ್ನು ಹೋಗ್ತಾಯಿಲ್ಲ ರೀ, ಮನೆಗೆ ಸೆಲೆಬ್ರೇಷನ್ ಮಾಡತ್ತಿದ್ದೆವು. ಹಾಗಾಗಿ ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ಮಾಡಮ್ಮ ಅಂಥೇಳಿ
ಇವಾಗ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಚಿಕ್ಕ ಪುಟ್ಟ ಸ್ವಲ್ಪ ಪಾತ್ರೆ ತೊಳೆಯೋದು, ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚೋದು ಈ ಥರದ್ದೆಲ್ಲ ಅದ. ಇಷ್ಟು ಬಾಂಡೆಗಳು ತಿಕ್ಕಬೇಕೀಗ ಕೆಲಸ ಮೇಡಮು. ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಮನೇಲೇ ಸಿಂಪಲ್ಲಾಗಿ. ಇದೆಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸೀನಿ. 150 ರುಪೀಸ್ಗೆ ವರ್ತ್ ಅಂತ ಅನಿಸ್ರಿ. ಮಸ್ತವ, ಬಲೂನ್ಸ್ ಎಲ್ಲ ಬಂದು ಬಹಳ. ಫೈನಲಿ ರೆಡಿ ಆಗಿದ್ದೀನಿ. ಇದು ಚಿಕ್ಕಬೇಳೆ ತೊಗೊಂಡು ಸೀರೆ ಯಾವ ಥರ ಕಾಣಿಸ್ತದೆ ಅಂತ ಹೇಳಿ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಗುಲಗಂಜಿ ದೋಷವು ಇರದ ಬಾಳ ಸ್ನೇಹಿತೆ. ಆ್ಯನಿವರ್ಸರಿದೆಲ್ಲ ಸೆಲೆಬ್ರೇಷನ್ ಮಾಡೋದು ವಿಡಿಯೋ ಚೆಂದ ಬಂದಿಲ್ಲ, ಹಾಗಾಗಿ ವಿಡಿಯೋ ನಾನು ಏನೂ ಹಾಕಿಲ್ಲರಿ. ಲಾಸ್ಟ್ ಒಂದು ಸಾಂಗ್ ಹಾಕ್ಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಸಾಂಗ್ ಹಾಕಿ ಬಿಟ್ಬಿಟ್ಟಿದ್ದೆ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.